ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಮೇಡಮ್ ಮದ್ದಿಡಿ ಆಗಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಹತ್ರ ಬಂದಾಗ ಕೆಲವೊಂದೊಂದು ಮೆಥಡನ್ನ ಮನೆಯಲ್ಲೇ ಯಾವ ಥರ ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀರಲ್ಲ. ಈಗ ಲಾಸ್ಟ್ ಟೈಮು ನಾನು ಬಂದಾಗ ಊಟ ಮಾಡಿದಂತಹ ತಟ್ಟೆಯಲ್ಲಿ ನಾವೇ ಕೈ ತೊಳೆದು ಲಾಸ್ಟಲ್ಲಿ ನೀರನ್ನ ಕುಡಿಬೇಕು ಅಂತೇಳಿ ಹೇಳ್ಕೊಟ್ಟಿದ್ರಿ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಹೇಳಿದ್ರಲ್ಲ ಮೇಡಮ್, ಈಗ ನಾವು ಊಟ ಮಾಡಿರ್ತೀವಿ, ಊಟದ ಹಗಲೆಲ್ಲ ಈಗ ನಮ್ಮ ಬೆರಳಿಗೆಲ್ಲ ಅಂಟ್ಕೊಂಡಿರುತ್ತೆ. ಆ ಬೆರಳನ್ನು ಕೂಡ ನೀವು ಚೀಪಬೇಕು ಒಂದು ಸರಿನಾದ್ರೂ ಅಂತೇಳಿ ಹೇಳಿದ್ರಿ. ಅವತ್ತು ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ. ವಿಡಿಯೋ ಮುಖಾಂತರವಾಗಿ ನೀವೆಲ್ಲರಿಗೂ ತಿಳಿಸ್ಕೊಟ್ರೆ ಇದೆಲ್ಲರಿಗೂ ಒಳ್ಳೇದಾಗ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು. ನೀವು ಇದು ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡಿ ಅಂತೇಳಿ ಕೇಳಿದ್ದಾರೆ. ನೋಡಿ, ನಾವು ಇದು ಮೊದಲಿನ ಜನ ಎಲ್ಲ ಉಪಯೋಗಿಸ್ತಕ್ಕಿರ್ತಕ್ಕಂತಹ ಇದೊಂದು ಪದ್ಧತಿ. ಮತ್ತು ಇದ್ರ ಜೊತೆಯಲ್ಲಿ ಇದರಲ್ಲಿ ಔಷಧಿ ಗುಣವನ್ನು ಹೊಂದಿದೆ, ಒಂದು ಒಳ್ಳೆಯ ಎನರ್ಜಿನೂ ಕೂಡ ಹೊಂದಿದೆ. ಹೇಗೆ ಅಂತ ಅಂದರೆ, ಈಗ ನಮ್ಮ ಎನರ್ಜಿ ಎಲ್ಲಿಗೆ ಬಂದು ಸ್ಟಾಕ್ ಆಗುತ್ತೆ ಅಂತ ಅಂದರೆ ನಮ್ಮ ಕಾಲಿನ ಬೆರಳುಗಳಲ್ಲಿ ಮತ್ತು ನಮ್ಮ ಕೈ ಬೆರಳುಗಳಲ್ಲಿ. ನಮ್ಮ ಹಳೆ ಕಾಲದ ಜನರು ಏನು ಮಾಡ್ತಿದ್ರು ಅಂತ ಅಂದರೆ, ನೀವು ಗಮನಿಸಿರ್ಬೋದು, ಕೆಲವೊಂದು ಫಿಲಮ್ಗಳಲ್ಲಿ ಗಮನಿಸಿರ್ಬೋದು, ಇಲ್ಲಾಂದರೆ ವಯಸ್ಸಾಗಿರ್ತಕ್ಕಂಥ ಪರ್ಸನ್ಸ್ಗಳೆಲ್ಲರೂ ಕೂಡ ಅಷ್ಟೇ ಅವರು ಮಾಡ್ತಾಯಿದ್ರು. ಊಟ ಮಾಡಿದಾದಮೇಲೆ ಲಾಸ್ಟಲ್ಲಿ ಈಗ ಊಟ ಎಲ್ಲ ಕಲಿಸಿರ್ತಾರೆ, ಕೈಯಲ್ಲೆಲ್ಲ ನಾವು ಊಟ ಕೈಯಲ್ಲಿ ಮಾಡ್ತೀವಲ್ಲ, ಕೈಯಲ್ಲೆಲ್ಲ ಸ್ವಲ್ಪ ಅಗಳು ಅದೆಲ್ಲ ಅಂಟ್ಕೊಂಡಿರುತ್ತಲ್ಲ, ಅದನ್ನು ಅವರು ಈ ರೀತಿ ಎಲ್ಲ ಚೀಪ್ತಾಯಿದ್ರು. ಯಾಕೆ ಅಂತ ಅಂದರೆ, ನಮ್ಮ ಬಾಯಿನಲ್ಲಿ ಒಂದು ಲಾವರಸ ಉತ್ಪತ್ತಿ ಆಗುತ್ತೆ, ಒಂದು ಒಳ್ಳೆಯ ಎನರ್ಜಿನೂ ಉತ್ಪತ್ತಿ ಆಗಿರುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಈ ನಮ್ಮ ಬೆರಳುಗಳಲ್ಲಿ, ಈ ಒಂದು ಕೈಯಲ್ಲಿ ಒಂದು ಕಾಸ್ಮಿಕ್ ಎನರ್ಜಿನೂ ಕೂಡ ಬಂದು ಸ್ಟಾಕ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಊಟ ಮಾಡಿರ್ತೀವಲ್ಲ, ಕೆಲವೊಬ್ಬರಿಗೆ ಮದ್ದಿಡಿ ಹೆಂಗೆ ಬೇಗ ತಾಗುತ್ತೆ ಅಂತ ಅಂದರೆ ಇದೇ ವಿಷಯವಾಗಿ. ಈಗ ತಾಗಬಾರ್ದು ಅಂತ ಅಂದರೆ ಈ ಥರದ ಒಂದು ಮೆಥಡ್ಗಳನ್ನ ನಾವು ಮನೆಯಲ್ಲೇ ಫಾಲೋ ಮಾಡೋದ್ರಿಂದ ಎಷ್ಟೋ ಒಂದು ಮಟ್ಟಿಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಅದು ತಾಗೋದಕ್ಕೂ ಕೂಡ ಬಿಡೋದಿಲ್ಲ ಇಮ್ಮಿಡಿಯೇಟಾಗಿ. ಇವಾಗ ನಾನು ಏಲಕ್ಕಿದು ಅಂತ ಹೇಳಿದ್ನಲ್ಲ, ಅದೇ ಥರನೇ ಅಕಸ್ಮಾತ್ ನಿಮ್ಗೆ ಏಲಕ್ಕಿ ಸಿಗಲಿಲ್ಲ ಅಂತ ಅಂದ್ರೂ ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ, ನಮ್ಮ ಬೆರಳುಗಳು ಇರುತ್ತಲ್ಲ ಅದನ್ನು ನಾವು ಚೀಪಬೇಕು. ಮತ್ತು ಕೈ ತೊಳೆದು ನಾವು ಊಟ ಮಾಡಿರ್ತಕ್ಕಂಥ ತಟ್ಟೆ ಏನಿರುತ್ತೋ ತಟ್ಟೆನಲ್ಲೇ ಕೈ ತೊಳೆದು ಆ ನೀರನ್ನು ನಾವು ಕುಡಿಬೇಕು. ಇದು ಹೊಸ್ದಾಗಿ ನಾನೇನು ಹೇಳ್ತಾ ಇಲ್ಲ, ಇದು ಮೊದಲಿನ ಜನರು ಎಲ್ಲರೂ ಕೂಡ ಮಾಡೋ ಅಂಥದ್ದೇನೆ. ನಮ್ಮ ತಾತ ಮುತ್ತಾತ ಎಲ್ಲರೂ ಕೂಡ ಮಾಡ್ತಾಯಿದ್ರು, ನಾನು ಕೂಡ ಇವಾಗ ಮಾಡ್ತೀನಿ. ನಾನು ಎಲ್ಲಿ ಏನೇ ಫುಡ್ಡು ತೊಗೊಂಡ್ರೂ ಕೂಡ, ಅಕಸ್ಮಾತ್ ಬೇರೆ ಯಾರೇ ಏನೇ ಒಂದು ಹಾಕಿದ್ರೂ ಕೂಡ ಅದೇನು ನನಗೆ ತಾಗೋದೇ ಇಲ್ಲ. ಇಮ್ಮಿಡಿಯೇಟಾಗಿ ವಾಮಿಟ್ ಆಗೋಗ್ಬಿಡುತ್ತೆ, ನನಗೇನು ಕೂಡ ತಾಗೋದಿಲ್ಲ. ಏನು ಸ್ವಲ್ಪ ಆಸುಪಾಸು ಅನ್ನೋಂಗೆ ಇಲ್ಲ ಅನ್ನೋಂಗೆ ಒಂದು ತಲೆನೋವು ಬರೋದು, ಜ್ವರ ಬರೋದು, ಈ ಥರ ಬರ್ಬೋದು ಅಷ್ಟೇ ಹೊರತು ನಮ್ಗೆ ಯಾವುದೇ ಕಾರಣಕ್ಕೂ ಕೂಡ ತಾಗೋದಿಲ್ಲ. ಎಂತೆಂಥ ಕಡೆಯಲ್ಲೆಲ್ಲ ಓಡಾಡ್ತಾ ಇರ್ತೀನಿ, ಸುಮಾರೆಲ್ಲ ಓಡಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಎಲ್ಲೇನೇ ಊಟ ಮಾಡಿದ್ರೂ ಅಷ್ಟೇ ಅದೇನು ತಾಗೋದಿಲ್ಲ ನಮಗೆ. ಇದೇ ಉದ್ದೇಶದಿಂದ ನಮ್ಮ ಹಳೆ ಕಾಲದ ಜನರು ಎಲ್ಲರೂ ಕೂಡ ಈ ಥರ ಒಂದು ಮೆಥಡ್ನ ಫಾಲೋ ಮಾಡ್ತಾಯಿದ್ರು. ಹಾಗಾಗಿ ನಾನು ನಿಮಗೆ ಹೇಳ್ಕೊಟ್ಟೆ. ಈ ಮೆಥಡ್ನ ನೀವು ಫಾಲೋ ಮಾಡ್ಬೋದು. ನೋಡೋಣ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.